ನಮ್ಮ ಸ್ಯಾಂಡಲ್ವುಡಲ್ಲಿ ಈ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಅಭಿಮಾನಿಗಳು ಅಲ್ಲೊಂದು ಇಲ್ಲೊಂದು ಅಂತ ಒಂದು ಸಣ್ಣ ಪುಟ್ಟ ಗಲಾಟೆ ಮಾಡ್ತಾನೆ ಇರ್ತಾರೆ. ಇತ್ತೀಚೆಗಷ್ಟೇ ಹೊಸದಾಗಿ ಬಂದಿರೋ ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಮಾಸ್ಟರ್ ಪೀಸ್ ಇದೇ ತಿಂಗಳು ಬರೋಬ್ಬರಿ 300 ಥಿಯೇಟರ್ ರಿಲೀಸ್ ಆಗ್ತಿದೆ 24ನೇ ತಾರೀಕು. ಸೊ ಈ ಚಿತ್ರದ ಮೇನ್ ಥಿಯೇಟರ್ ಬಂದು ಸಂತೋಷ್ ಥಿಯೇಟ್ರು. ಆಲ್ರೆಡಿ ಅವರ ಬ್ಯಾನರ್ ಎಲ್ಲ ಸಂತೋಷ್ ಥಿಯೇಟರ್ ಹತ್ರ ಕಟೌಟ್ ಎಲ್ಲ ಹಾಕಿದ್ದಾರೆ. ಬಟ್ ಯಾರೋ ಅವ್ರಿಗೆ ಆಗದೆ ಇರೋರು ಅವ್ರ ಬ್ಯಾನರ್ ಎಲ್ಲ ಕಿತ್ತಾಕಿ ಎಸ್ತಾಡಿದ್ದಾರೆ. ಈ ಒಂದು ಇನ್ಸಿಡೆಂಟ್ ಅಲ್ಲಿ ಜಾತ್ರೆ ಚಿತ್ರದ ಖ್ಯಾತಿಯ ಹೀರೋ ಚೇತನ್ ಚಂದ್ರ ಅವರ ಹೆಸರು ಕೂಡ ಬರ್ತಿದೆ. ಏನಕ್ಕೋ ಗೊತ್ತಿಲ್ಲ, ಅವರ ಒಂದು ಬ್ಯಾನರ್ ಕೂಡ ಕಟೌಟ್ ಕೂಡ ಸಂತೋಷ್ ಥಿಯೇಟರ್ ಹತ್ರ ಇತ್ತಂತೆ, ಅದನ್ನು ಕಿತ್ತಾಕ್ಬಿಟ್ಟಿದ್ದಾರೆ. ಸೊ ಯಶ್ ಫ್ಯಾನ್ಸ್ ಅವರು ಚೇತನ್ ಚಂದ್ರ ಅವ್ರಿಗೆ ಫೋನ್ ಮಾಡಿ ತುಂಬಾ ಬೈದ್ರು ಅಂತ ಚೇತನ್ ಚಂದ್ರ ಅವ್ರು ಹೇಳ್ತಿದ್ದಾರೆ. ಬಟ್ ಚೇತನ್ ಚಂದ್ರ ಅವ್ರು ಹೇಳೋ ಪ್ರಕಾರ ಅವರು ಮತ್ತೆ ಯಶ್ ಅವರು ತುಂಬಾ ಒಳ್ಳೆ ಸ್ನೇಹಿತರು, ರಾಜಧಾನಿಯಲ್ಲಿ ಜೊತೆಗೆ ಆಕ್ಟ್ ಕೂಡ ಮಾಡಿದ್ರು. ಯಾರು ಕಿತ್ತಾಕಿದ್ರೋ ಏನ್ ಮಾಡಿದ್ರೋ ಗೊತ್ತಿಲ್ಲ. ಎಲ್ಲಾ ಸ್ಟಾರ್ಸ್ಗಳು ಏನ್ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಯಾರೇ ಅಭಿಮಾನಿಗಳಾಗ್ಲಿ ದಯವಿಟ್ಟು ಕಿತ್ತಾಡ್ಬೇಡಿ ಅಂತ ಎಲ್ಲಾ ಸ್ಟಾರ್ಗಳು ಕೇಳ್ಕೊಂಡಿದ್ದಾರೆ. ಸೊ ಅಭಿಮಾನಿಗಳು ಅದನ್ನ ಸೀರಿಯಸ್ ಆಗಿ ತಗೊಳ್ಳಿ ಅಂತ ನಮ್ಮ ಅಭಿಪ್ರಾಯ. ನಿಮ್ಗೆ ಇದೇ ತರ ಗಾಂಧಿನಗರದಲ್ಲಿ ನಡೀತಿರೋ ಪ್ರತಿಯೊಂದು ಗಾಸಿಪ್ ಬಗ್ಗೆ ನಾನು ತಿಳಿಸ್ತೀನಿ. ಆದ್ರೆ ನೀವು ಸ್ಕ್ರೀನ್ ಮೇಲೆ ಬರ್ತಿರೋ ಕೆಂಪು ಬಣ್ಣನ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸ್ಟೇ ಟ್ಯೂನ್. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಸ್ಯಾಂಡಲ್ವುಡ್ ಸೆಂಟ್ರಲ್ ಈ ಚಾನಲ್ನ ನೀವು ನೋಡ್ತಾ ಇದ್ದೀರಾ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ಜಾಸ್ತಿ ನೋಡಿ. ಥ್ಯಾಂಕ್ ಯು.